ರೈತ ಸಂಘದ ಮಾಜಿ ಅಧ್ಯಕ್ಷ ಹಂಗಳ ದಿಲೀಪ್ ಆರೋಪಗಳನ್ನು ಮಹದೇವಪ್ಪ ತಳ್ಳಿ ಹಾಕಿದ್ದಾರೆ. ದಾಖಲೆಗಳೊಂದಿಗೆ ಸಾಬೀತುಪಡಿಸುವಂತೆ ಸವಾಲು ಹಾಕಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಮಾತನಾಡಿದ ಶಿವಪುರ ಮಹದೇವಪ್ಪ ಆರೋಪಗಳಿಗೆ ದಾಖಲೆಗಳಿದ್ರೆ ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದರು. ಸದಸ್ಯತ್ವದಿಂದ ವಜಾಗೊಳಿಸಲಾಗಿದೆ ಎಂದರು. ರೈತ ಸಂಘಟನೆ ಯಾವುದೇ ಕಾರಣಕ್ಕೂ ಅದನ್ನ ಬಿಟ್ಟು ರೈತರ ಗಣ್ಯ ನೋಡಿ, ಕುಮಾರಸ್ವಾಮಿ ಅವ್ರನ್ನ ವಜಾ ಮಾಡ್ತಾರೆ ಅಂತ ಕೇಳಿದಂತಹ ದಿಲೀಪ್ ಅವರು ನೋಡಿ, ಇಲ್ಲಿ ನಮ್ಮ ಗೆಳೆಯರು ಪುತ್ತೂರ್ಪುರ ಗ್ರಾಮ ಘಟಕದ ಕಾರ್ಯದರ್ಶಿಗಳು ಇವ್ರದ್ದು 4 ಡಾಕ್ಯುಮೆಂಟ್ಸ್ ಇಸ್ಕೊಂಡಿದ್ದೀನಿ. SR ಟೇಡರ್ಸ್ ಒಂದು ಯಂತ್ರೋಪಕರಣ ಕೊಟ್ಟಿಲ್ಲ, ಅಂದ್ರೆ ಸಬ್ಸಿಡಿ ಮಾತ್ರ ಅವನ ಅಕೌಂಟ್ಗೆ ಹೋಗಿದೆ. ಸಬ್ಸಿಡಿ ಮಾತ್ರ ಅವನ ಅಕೌಂಟ್ಗೆ ಹೋಗಿದೆ. ಇನ್ನು ಇಂಥ ರೈತರನ್ನ ತುಂಬಾ ಜನ ಇದ್ದಾರೆ. ಎಲ್ಲರಿಗೂ ಕೂಡ ಒಂದು ಮಾಧ್ಯಮದ ಮುಖಾಂತರ ಹೇಳ್ತಾ ಇರೋದು, ಆ ರೀತಿ ನಿಮ್ಗೆ ಮೋಸ ಮಾಡಿರ್ತಕ್ಕಂಥದ್ದು 100% ಸತ್ಯ. ಓನರ್ ಅವರು ಇಲ್ಲಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನನ್ನ ಮೇಲೆ ಒಂದು 153 ಕೇಸ್ ಆಗಿದ್ದಾಗ ನಮ್ಮ ರಾಜ್ಯ ಸಮಿತಿ ಎಲ್ಲ ಬಂದು ಪೊಲೀಸ್ ಸ್ಟೇಷನ್ ಹತ್ರ ಚಳುವಳಿ ನಡೀತಾ ಇರ್ಬೇಕಾದ್ರೆ ಅಲ್ಲಿಗೆ ಹೊನ್ನೇಗೌಡನಲ್ಲಿ ಶಿವಮಲ್ ಅವರು ಕರ್ಕೊಂಡ್ಬಂದು ಸೇರಿಸ್ತಾರೋ ಅವ್ರನ್ನ. ಅದು ಅವರ ಹಿನ್ನೆಲೆಗಳು ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ರೈತರಿಗೆ ನಮ್ಮ ಬ್ಯೂನ್ ಬಿಡೋರು ಇವರು ನಮಗೆ ಗೊತ್ತಿರೋರು ಅಂತೇಳಿ ಅವತ್ತು ಅಧ್ಯಕ್ಷ ಅವರೇ ಕೂಡ ಆಗಿರೋರು ಶಿವಮಲ್ ಅವರು. ಅವ್ರಿಗೆ ಗೊತ್ತಿರ್ತಾವ್ರು ಒಡನಾಟ ಅಂದ್ಬಿಟ್ಟು ಸೇರಿಸ್ತೀವಿ. ಮತ್ತೆ ಇದು ಕೃಷಿ ಇಲಾಖೆಯಿಂದ ನಮ್ಗೆ ಲೆಟರ್ ಬಂದಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಪರಿಶೀಲನೆ ಮಾಡಕ್ಕಿರಿದಾಗ ಸುಮಾರು 5 ರಿಂದ 6 ಕೋಟಿ ಇದುವರೆಗೆ ಹಗರಣಗಳಾಗಿದೆ. ಅದನ್ನ ನಾನು JD ಅವರು ಬರ್ದಿದ್ದೀವಿ, ತನಿಖೆ ಆಗ್ಬೇಕು ಅಂತ ಹೇಳಿದೀವಿ. ಈಗಲೂ ನಮ್ಮ ರಾಜ್ಯ ಸಮಿತಿ ಮುಂದೆ ಮಹದೇವಪ್ಪನಿಂದ ಆಡಿ 1.5 ಕೋಟಿ ನನಗೆ ದುಡ್ಡಾಗಿಲ್ಲ, ನೀವು ಅವನ ಮೇಲೆ ಕ್ರಮ ತಗೋಬೇಕು ಅಂತ ಅಂದ್ಬಿಟ್ಟು ಶಿಸ್ತು ಸಮಿತಿ ಮುಂದೆ ಹೇಳಿದ್ದಾರೆ. ಅದನ್ನ ಉಲ್ಲೇಖ ಮಾಡಿದ್ದಾರೆ, ನಿಮ್ಗೆ ಕೊಟ್ಟಿದ್ದೀನಿ ಆ ಪತ್ರದಲ್ಲಿ ನೋಡ್ಬೋದು. ಹಾಗಾಗಿ ಇಂಥವ್ರನ್ನ ರೈತ ಸಂಘಟನೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ. ಪ್ರಾಮಾಣಿಕವಾಗಿ 10 ಜನ ಇರಲಿ 15 ಜನ ಇರಲಿ ರೈತ ಸಂಘಟನೆ ಕಟ್ಟೋದು ಗೊತ್ತು. ಇದು ಯಾವುದೇ ಕಾರಣ ಕೂಡ ಇಲ್ಲಿ ಬರ್ಗಲ್ಪುರ ನಾಗೇಂದ್ರ ಅವರ ಪಾತ್ರ ಏನೂ ಇಲ್ಲ. ರಾಜ್ಯಾಧ್ಯಕ್ಷರಾಗಿದ್ದಾರೆ, ಎಲ್ಲರಿಗೂ ಕೂಡ ನ್ಯಾಯಯುತವಾಗಿ ಅವರು ಏನು ಹೇಳ್ಬೇಕು ಅಂತ ಹೇಳಿ ಕೊಡ್ತಾರೆ. ಅವರ ನಿರ್ದೇಶನದಂತೆ ಜಿಲ್ಲಾ ಸಮಿತಿ ನಡೀತಾ ಇದೆ, ರಾಜ್ಯ ಸಮಿತಿ ನಡೀತಾ ಇದೆ. ರಾಜ್ಯಾಧ್ಯಕ್ಷರು ಏನು ಮಾರ್ಗದರ್ಶನವನ್ನು ಕೊಡ್ತಾರೆ, ಅದರಂತೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಮಹೇಶ್ ಪ್ರಭು ಅವರು ನಮ್ಮ ಚಾಮರಾಜನಗರದಲ್ಲಿ ಏನಿದ್ದಾರೆ ಅವರ ಮುಖಾಂತರ ನಾವು ಇಲ್ಲಿ ಸಂಘಟನೆಯನ್ನು ಕಟ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಹೇಳಿದ್ದಾರೆ ಅವರು ತಾಲೂಕು ಅಧ್ಯಕ್ಷರು. ಭಾರತ್ ಒನ್ ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.